ನಮಸ್ಕಾರಗಳು ಮೇಷರಾಶಿಯ ಬಂಧುಗಳೇ. ಇಂದು ಮಾರ್ಚ್ 16, 2026 ಸೋಮವಾರ. ಈ ವಾರದ ಮೊದಲ ದಿನವೇ ನಿಮ್ಮ ಜೀವನದ ಮೇಲೆ ನಕ್ಷತ್ರಗಳ ಪ್ರಭಾವ ಹೇಗಿದೆ? ಇನ್ನು ಬ್ರಹ್ಮಾಂಡದ ಶಕ್ತಿಗಳು ನಿಮ್ಮ ಪರವಾಗಿಯೇ ನಿಮ್ಮ ರಾಶ್ಯಾಧಿಪತಿ ಮಂಗಳನ ತೀಕ್ಷ್ಣತೆ ಮತ್ತು ಸೋಮವಾರದ ಅಧಿಪತಿ ಚಂದ್ರನ ಸೌಮ್ಯತೆ ಸೇರಿ ನಿಮ್ಮನ್ನು ಎಂತಹ ಎತ್ತರಕ್ಕೆ ಕೊಂಡೊಯ್ಯಲಿವೆ ಎಂಬುದನ್ನು ಈ ವಿಡಿಯೋದಲ್ಲಿ ಪೂರ್ಣವಾಗಿ ನೋಡೋಣ. ಬನ್ನಿ, ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಏಕೆಂದರೆ ಕೊನೆಯಲ್ಲಿ ಅದೃಷ್ಟವನ್ನು ದ್ವಿಗುಣಗೊಳಿಸುವ ರಹಸ್ಯ ಪರಿಹಾರಗಳಿವೆ. ಇಂದು ಆಕಾಶ ಮಂಡಲದಲ್ಲಿ ಚಂದ್ರನು ನಿಮ್ಮ ರಾಶಿಯ ಲಾಭ ಮತ್ತು ವೃತ್ತಿ ಸ್ಥಾನಗಳ ಮೇಲೆ ವಿಶೇಷ ದೃಷ್ಟಿ ಬೀರಿದ್ದಾನೆ. ಮೇಷರಾಶಿಯವರಿಗೆ ಇಂದು ಗಜಕೇಸರಿ ಯೋಗಕ್ಕೆ ಸಮಾನವಾದ ಫಲಗಳು ನೀಡುವ ಸಮಯ. ನೀವು ಇಂದಿನ ತಿಂಗಳುಗಳಲ್ಲಿ ಮಾಡಿದ ಕಠಿಣ ಪರಿಶ್ರಮಕ್ಕೆ ಇಂದು ಫಲಾಫಲಗಳು ಸಿಗುವ ಲಕ್ಷಣಗಳಿವೆ. ಸೌರಮಂಡಲದಲ್ಲಿ ಗ್ರಹಗಳ ರಾಜ ಸೂರ್ಯನು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತಿದ್ದರೆ, ಬುಧ ಗ್ರಹವು ನಿಮ್ಮ ಮಾತುಗಾರಿಕೆ ಚುರುಕು ಮುಟ್ಟಿಸಲಿದೆ. ನೀವು ಕಚೇರಿಯಲ್ಲಿ ಬಹಳ ದಿನಗಳಿಂದ ಎದುರಿಸುತ್ತಿದ್ದ ಟಾರ್ಗೆಟ್ ಅಥವಾ ಪ್ರಾಜೆಕ್ಟ್ ಇಂದು ಪೂರ್ಣಗೊಳ್ಳಲಿದೆ. ನಿಮ್ಮ ಐಡಿಯಾಗಳು ಬಾಸ್ಗೆ ಪ್ರಸ್ತುತಪಡಿಸಲು ಇದು ಅತ್ಯುತ್ತಮ ದಿನ. ಇಂದು ನಿಮ್ಮ ಪ್ರಭಾವ ಹೆಚ್ಚಾಗಲಿದೆ. ಇಂದು ಯಾವುದಾದರೂ ಪ್ರತಿಷ್ಠಿತ ಕಂಪನಿಯಿಂದ ಸಂದರ್ಶನದ ಕರೆ ಬರಬಹುದು. ವಿಶೇಷವಾಗಿ ತಾಂತ್ರಿಕ, ಮೆಕ್ಯಾನಿಕಲ್ ಅಥವಾ ಮಾರ್ಕೆಟಿಂಗ್ ಕ್ಷೇತ್ರದವರಿಗೆ ಇಂದು ಅದೃಷ್ಟದ ದಿನ. ನೀವು ಹೂಡಿಕೆ ಮಾಡಿದ್ದ ಹಣ ಇಂದು ದುಪ್ಪಟ್ಟಾಗುವ ಸಾಧ್ಯತೆ ಇದೆ. ಹೊಸ ಶಾಖೆ ತೆರೆಯಲು ಅಥವಾ ಹಳೆಯ ಸ್ಟಾಕ್ ಕ್ಲಿಯರ್ ಮಾಡಲು ಇಂದು ಪ್ಲಾನ್ ಮಾಡಿ. ಗ್ರಾಹಕರ ಸಂಖ್ಯೆ ಇಂದು ಹೆಚ್ಚಾಗಲಿದೆ. ಇಂದು ಅನಿರೀಕ್ಷಿತವಾಗಿ ಹಳೆಯ ಸಾಲ ವಾಪಸ್ ಬರಬಹುದು ಅಥವಾ ಪ್ರತ್ಯಕ್ಷ ಆಸ್ತಿಯಿಂದ ಲಾಭವಾಗಬಹುದು. ಹೂಡಿಕೆ ಮಾಡುವವರಿಗೆ ಇಂದು ಮಿಶ್ರ ಫಲ, ಆದರೆ ಲಾಂಗ್ ಟರ್ಮ್ ಹೂಡಿಕೆ ಮಾಡುವವರಿಗೆ ಶುಭ ಸುದ್ದಿ ಇದೆ. ಹಣದ ಒಳಹರಿವು ಹೆಚ್ಚಾದಂತೆ ಅನಗತ್ಯ ಖರ್ಚುಗಳ ಬಗ್ಗೆಯೂ ನಿಗಾ ಇರಲಿ. ಇಂದು ಐಷಾರಾಮಿ ವಸ್ತುಗಳ ಮೇಲೆ ಹಣ ವ್ಯಯಿಸುವ ಮುನ್ನ ಹಿರಿಯರ ಸಲಹೆ ಪಡೆಯಿರಿ. ಗಂಡ ಹೆಂಡತಿಯ ನಡುವೆ ಇದ್ದ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಇಂದು ದೂರವಾಗಲಿವೆ. ಪರಸ್ಪರ ಗೌರವದಿಂದ ಸಂಬಂಧ ಬಲಗೊಳ್ಳಲಿದೆ. ಇಂದು ನಿಮ್ಮ ಪ್ರೀತಿಯ ವಿಷಯವನ್ನು ಮನೆಯಲ್ಲಿ ತಿಳಿಸಲು ಸೂಕ್ತ ದಿನ. ಕುಟುಂಬದವರಿಗೆ ಸಕಾರಾತ್ಮಕ ಪ್ರತಿಕ್ರಿಯೆ ಸಿಗಬಹುದು. ಮನೆಯಲ್ಲಿ ನೆಮ್ಮದಿಯ ವಾತಾವರಣವಿರುತ್ತದೆ. ಮಕ್ಕಳ ಸಾಧನೆ ನಿಮಗೆ ಇಂದು ಹೆಮ್ಮೆ ತರಲಿದೆ. ತಂದೆ ತಾಯಿಯ ಆರೋಗ್ಯದಲ್ಲಿ ಚೇತರಿಕೆ ಕಂಡುಬರುತ್ತದೆ. ನಿಮ್ಮ ಎನರ್ಜಿ ಲೆವೆಲ್ ಇಂದು ಟಾಪ್ನಲ್ಲಿರುತ್ತದೆ. ಆದರೆ ಅತಿಯಾದ ಉತ್ಸಾಹದಲ್ಲಿ ಆಹಾರದ ಮೇಲೆ ಹಿಡಿತ ಕಳೆದುಕೊಳ್ಳಬೇಡಿ. ವಾಹನ ಚಾಲನೆ ಮಾಡುವಾಗ ಮೊಬೈಲ್ ಬಳಸಬೇಡಿ. ಇಂದು ವೇಗದ ಮೇಲೆ ನಿಯಂತ್ರಣ ಇರಲಿ. ಶಿವನ ದರ್ಶನ ಮತ್ತು ಓಂಕಾರ ಜಪ ಮಾಡುವುದರಿಂದ ನಿಮ್ಮ ಮಾನಸಿಕ ಒತ್ತಡ 80% ಕಡಿಮೆಯಾಗಲಿದೆ. ಪಂಚಾಂಗ ಮತ್ತು ಅದೃಷ್ಟದ ಕ್ಷಣಗಳು. ಅದೃಷ್ಟದ ಬಣ್ಣ ಕೆನೆ ಬಣ್ಣ ಮತ್ತು ಬಿಳಿ ಆಗಿರುತ್ತದೆ. ಅದೃಷ್ಟದ ಸಂಖ್ಯೆ 2, 9 ಮತ್ತು 11 ಆಗಿರುತ್ತದೆ. ಶುಭ ಮುಹೂರ್ತ ಮಧ್ಯಾಹ್ನ 12:15 ರಿಂದ 1:45 ನೀವು ಯಾವುದೇ ಶುಭ ಕಾರ್ಯಗಳನ್ನು ಮಾಡುವುದಕ್ಕೆ ಇದು ಸೂಕ್ತ ಸಮಯವಾಗಿದೆ. ರಾಹುಕಾಲ ಬೆಳಿಗ್ಗೆ 7:30 ರಿಂದ 9 ಈ ಸಮಯದಲ್ಲಿ ಹೊಸ ಕೆಲಸ ಆರಂಭಿಸಲೇಬೇಡಿ. ಶುಭ ದಿಕ್ಕು ಉತ್ತರ ಮತ್ತು ಪೂರ್ವ ಆಗಿರುತ್ತದೆ. ನಿಮ್ಮ ಅದೃಷ್ಟಗಳನ್ನು ನೆಮ್ಮದಾಗಿಸಿಕೊಳ್ಳಲು ಈ ಪರಿಹಾರಗಳನ್ನು ನೀವು ತಪ್ಪಲೇ ಮಾಡಲೇಬೇಕು. ಇಲ್ಲವಾದರೆ ನಿಮಗೆ ಅದೃಷ್ಟ ಒಲಿಯುವುದಿಲ್ಲ. ಸೋಮವಾರದ ಇಂದು ಶಿವನಿಗೆ ಹಾಲು ಮತ್ತು ನೀರಿನ ಅಭಿಷೇಕ ಮಾಡಿ. ಇದರಿಂದ ನಿಮ್ಮ ಉದ್ಯೋಗದಲ್ಲಿರುವ ವಿಘ್ನಗಳು ದೂರವಾಗುತ್ತದೆ. ಬಿಳಿ ಬಣ್ಣದ ವಸ್ತುಗಳನ್ನು ಅಥವಾ ಅಕ್ಕಿಯನ್ನು ಬಡವರಿಗೆ ದಾನ ಮಾಡಿ. ಇಂದು ನಿಮ್ಮ ಜೇಬಿನಲ್ಲಿ ಬಿಳಿ ಬಣ್ಣದ ಕರ್ಚೀಫ್ ಇಟ್ಟುಕೊಳ್ಳಿ. ಇದು ನಿಮ್ಮ ಮನಸ್ಸನ್ನು ಶಾಂತವಾಗಿರಿಸುತ್ತದೆ. ಮೇಷರಾಶಿಯವರೇ, ಈ ದಿನವು ನಿಮಗೆ ಭರಪೂರ ಅವಕಾಶಗಳನ್ನು ತಂದಿವೆ. ಸೋಮಾರಿತನ ಬಿಟ್ಟು ಮುನ್ನುಗ್ಗಿ. ಯಶಸ್ಸು ನಿಮ್ಮ ಹೆಗಲೇರಲಿದೆ. ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಲಿ. ಶಿವನ ಕೃಪೆ ಸದಾ ನಿಮ್ಮ ಮೇಲೆ ಇರಲಿ. ವೀಕ್ಷಕರೇ, ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಶ್ರೀ ಶಿವಾಯ ನಮಃ ಎಂದು ಕಮೆಂಟ್ ಮಾಡಿ. ಆ ಶಿವನ ಆಶೀರ್ವಾದ ಸದಾಕಾಲ ನಿಮ್ಮ ಮೇಲಿರುತ್ತದೆ. ಹಾಗೆ
ಯಾರೆಲ್ಲ ಮೇಷರಾಶಿಯ ಬಂಧುಗಳು ಹಾಗೂ ಸ್ನೇಹಿತರಿದ್ದರೆ ಅವರಿಗೆ ತಪ್ಪದೆ ಈ ವಿಡಿಯೋವನ್ನು ಶೇರ್ ಮಾಡಿ. ದಿನನಿತ್ಯದ ಭವಿಷ್ಯಕ್ಕಾಗಿ DTV ಕರುನಾಡು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸರ್ವರಿಗೂ ಒಳ್ಳೆಯದಾಗಲಿ ಮೇಷರಾಶಿಯ ಬಂಧುಗಳೇ.